ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಾತಿಮಾ ಬಿಜಾಪುರ್ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಈಗ ನಾವು ಹುಬ್ಳಿಗೆ ಬಂದು ನಾನು ಬ್ಲಾಗ್ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡೀನಿ. ಎಷ್ಟು ಗಂಟೆಗೆ ಬಂದೆ ನಾವು? 1:15 ಬಂದಿವಿ. ಈಗ ಇದು ನ್ಯೂ ಚಾನಲ್ ರೀ ನಂದು, ಫಾತಿಮಾ ಬಿಜಾಪುರ್ ಬ್ಲಾಗ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಇಂಟ್ರೊಡಕ್ಷನ್ ಮಾಡ್ಕೊಳಕತ್ತೀನಿ. ನನ್ನ ಮಗ ಮೊಹಮ್ಮದ್ ಜಾರು ಬಿಟ್ಟೆ ಇಲ್ಲೇ ಫಾತಿಮಾ ಬಂದಾಗ. ಈಕಿನ ಹೆಸರು ನಾನು ಪ್ರೀತಿಲಿಂದ ಜಾರು ಅಂತ ಹೇಳಿ ಕರಿತೀನಿ ನಾನು. ಈಗ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಈ ಮಳೆ ಬಂದಿದ್ರಿ, ಅಷ್ಟು ಕ್ಲೈಮೇಟ್ ಅಂತೂ ಭಾಳ ಕೂಲಾಗಿದೆ, ಭಾಳ ಖುಷಿ ಆಗ್ತಾಯಿದೆ. ನಮ್ಮ ಅಣ್ಣನ ಮನೆಗೆ ನಾವು ಈಗ ಬಂದಂತರೂ ನೋವಂದು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಮಗೂ ಭಾಳ ಖುಷಿಯಾಗಿದೆ. ಮಳೆ ಅಂದರೆ ಅಷ್ಟು, ಯಾಕಂದರೆ ಭಾಳ ಬಿಸಿಲಿತ್ತು ಇವತ್ತು. ನಾವು ಟೈಮು 1 ಗಂಟೆ ಆಗಿದ್ದು ನಾವು ಬಂದಾಗ. ಈಗ ಜಸ್ಟ್ ಬಂದ್ವಿ. ಊಟ ಗೀಟ ಎಲ್ಲ ನಮ್ದು ಆಯ್ತು ರೀ. ಈಗ ಎಲ್ಲರ ಜೊತೆ ನಾನು ಒಳಗೆ ಹೋಗಿ ಮಾತಾಡಿಸ್ತೀನಿ. ಹಿಂಗೆ ನಮ್ಗೆ ಈ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಿಮ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ನಾನು ಅಂದ್ಕೊಂಡಿನಿ ರೀ ಫ್ರೆಂಡ್ಸ್. ಸಪೋರ್ಟ್ ಮಾಡಿದರೆ ನಮಗೆ ಭಾಳ ಅಗತ್ಯ ಇದೆ ಸಪೋರ್ಟಿಂದು. ಹಾಗಾಗಿ ಮತ್ತು ವಿಡಿಯೋಗೆ ಹಾಗೆ ಶೇರ್ ಮಾಡಿರಿ, ನಿಮ್ಗೆಲ್ಲರಿಗೂ ಇಷ್ಟ ಆದರೆ. ಡಂಬಲ್ಸ್ ಮಾಡಕತ್ತೀನಿ. ಒಳಗೆ ಬರ್ರಿ, ಒಳಗೆ ಬಾ, ಜಲ್ದಿ ಬಾ. ಜಾರು ನೋಮಾನ್ ಇಲ್ಲೇ ಇದ್ದಾರ. ಬಾ ತಮ್ಮನ್ನ. ಇಲ್ಲಿ ಭಯ ಇದ್ದಾರೆ ನೋಡ್ರಿ. ಮಳೆ ನೋಡ್ರಿ ಎಷ್ಟು ಜೋರು ಐತಿ. ಹೌದ್ರಿ, ನಾವು ಬಂದಾಗ ಎಷ್ಟು ಭಾಳ ಬಿಸಿಲಿತ್ರಿ ಭಯ. ಈಗ ಸುಮ್ಮನೆ ಮಾತಾಡ್ತೀನಿ ರೀ. ಹಾಂ, ಆರಾಮದಿ. ನೀವು ಆರಾಮದಿರಿಲ್ಲ? ಈಗ ಜಸ್ಟ್ ನಾವು ಬಂದ್ವಿ. ನಮಗೂ ಭಾಳ ಖುಷಿ ಆಯ್ತು ಸುಮ್ಮನೆ. ಈಗ ಜಸ್ಟ್ ಬಂದಿದ್ರು ಫ್ರೆಂಡ್ಸ್. ನಾವು 1 ಗಂಟೆ ಆಗಿತ್ತು ಬಂದಾಗ. ಈಗ ಮಳೆ ಸ್ಟಾರ್ಟ್ ಆಗಿತ್ತು. ಬಿಸಿಲಂತರೂ ಸಿಕ್ಕಾಪಟ್ಟೆ ಇತ್ತು. ಈಗ ನಮ್ಗೆ ಖುಷಿಯಾಗಿತ್ತು, ಭಾಳ ತಂಪಾಗಿತ್ತಲ್ಲ, ಕ್ಲೈಮೇಟ್ನು ಚೇಂಜ್ ಆಗಿತ್ತು. ಈ ಥರ ವಾತಾವರಣ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಮತ್ತು ಇವ್ರಿಗೆಲ್ಲರೂ ನೋಡಿ ಭಾಳ ಅಂದರೆ ಭಾಳ ಖುಷಿ ಆಯ್ತು ನಮಗೆ. ಈಗ ನೋಡಿ ಫ್ರೆಂಡ್ಸ್, ಸುಮಾರು ಬಿರಿಯಾನಿ ಮಾಡಿದ್ರು, ಚಿಕನ್ ಬಿರಿಯಾನಿ. ಭಾಳ ಅಂದರೆ ಭಾಳ ಟೇಸ್ಟಿ ಆಗಿತ್ತು. ಹೋಟೆಲಲ್ಲಿ ಆಗಲ್ಲ ಅಷ್ಟು ಟೇಸ್ಟಿ ಆಗಿತ್ತು. ಮೊಸರು ಚಟ್ನಿ, ಬಿರಿಯಾನಿ. ಈಗ ನಾವು ಅಷ್ಟು ಊಟ ಮಾಡಿ ಅಂದ್ರೆ ನಮಗಂತೂ ಭಾಳ ಖುಷಿ ಆಯಿತು. ಯಾವಾಗಲೂ ಮಾಡಲಿ ಅಷ್ಟು ಒಂದೇ ಟೇಸ್ಟ್ ಇರುತ್ತೆ ಇವ್ರ ಹತ್ರ. ಯಾವಾಗ ಬರ್ತೀವಿ ಅವಾಗ ಮಾಡ್ತಾರೆ ಇವರು. ಅಂದರೆ ಏನು ಸ್ವಲ್ಪನೂ ಡಿಫ್ರೆನ್ಸ್ ಇರೋಂಗಿಲ್ಲ. ಭಾಳ ಅಂದರೆ ಭಾಳ ಟೇಸ್ಟಿ ಇರುತ್ತೆ. ಈಗೆಲ್ಲರೂ ಊಟ ಮಾಡಿ ಈಗ ಆರಾಮಾಗಿ ಕುಂತೀವಿ ಫ್ರೆಂಡ್ಸ್ ನಾವು. ಸೊ ನೋಡಿ ಫ್ರೆಂಡ್ಸ, ಆಫರ್ ಹತ್ರ ಇವತ್ತು ಮತ್ತೊಂದು ಚಾನಲ್ ಹೊಸದಾಗಿ ಮಾಡ್ಯಾರಿ, ಫಾತಿಮಾ ಬಿಜಾಪುರ್ ಬ್ಲಾಗ್ಸ್ ಅಂತ ಹೇಳಿ. ಅವ್ರ ಚಾನಲ್ ಫಸ್ಟಿಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ರಲ್ರಿ, ಈಗ ಹಂಗೆ ಸಪೋರ್ಟ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದು ಎಲ್ಲ ವಿಡಿಯೋನ ಶೇರ್ ಮಾಡಿರಿ. ಮೊದಲು ಹೆಂಗೆ ಸಪೋರ್ಟ್ ಮಾಡಿದ್ರು ನೋಡ್ರಿ, ಇದೇ ಸಪೋರ್ಟ್ ಈ ಚಾನಲ್ ಮೇಲೆ ಇಲ್ಲ ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಲೋಮನೆ, ನಿಮ್ಮ ಚಾನಲ್ಗೆ ವೆಲ್ಕಮ್ ಮಾಡಿ ಎಲ್ಲರಿಗೆ ಮಾಡಿ. ಮತ್ತೆ ಫ್ರೆಂಡ್ಸ್, ಇದು ನಮ್ದು ನ್ಯೂ ಚಾನಲ್ ರೀ, ಫಾತಿಮಾ ಬಿಜಾಪುರ್ ಅಂತ ರೀ. ಫಾತಿಮಾ ಬಿಜಾಪುರ್ ವ್ಲಾಗ್ಸ್ ಅಂತ ಹೇಳಿ. ಅದಕ್ಕೆ ನೀವು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ತಮ್ಮ ನನ್ನ ಜೊತೆ ಹೋಗ್ತೀಯ ಅಂಗಡಿಗೆ? ಏನು ತರಗ? ಏನೋ ತಗೊಂಬರ್ತೀವಿ. ತಮ್ಮನ್ನ ಹೋಗಿ ಬರ್ತೀರ? ನೋಮನ್ ಕರ್ಕೊಂಡು ಹೋಗ್ರಿ. ನೋಮನ್ ಬರ್ತಾನೆ. ಹಾಂ, ಯಾಕೆ ಹೋಗಿ ಬರ್ತೀವಿ ನೋಮನ್? ಮಳೆ ನಿಂತೈತೆ ನೋಡು. ಅರ್ಧ ತಾಸು ಬಂತು ನೋಡಿ ಮಳೆ. ಈಗ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ರೀ. ಮಳೆ ಅಂತೂ ಫುಲ್ ಜೋರಿತ್ತು. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿತ್ತಲ್ಲ, ಇವ್ರಿಗೆ ಸ್ನ್ಯಾಕ್ಸ್ ತಿನ್ನೋದು ಕ್ರೇವಿಂಗ್ ಆಗ್ತಿತ್ತು. ಜಾರುಗ, ನೋಮನ್ಗ. ಈಗ ತಮ್ಮನ್ನ ಮತ್ತು ಜಾರು ಅಂಗಡಿಗೆ ಹೋಗಿ ಏನೋ ತರ್ತಾರಂತೆ, ತೊಗೊಂಬರ್ತೀವಿ. ಈಗ ನೋಡಿ ಫ್ರೆಂಡ್ಸ್, ಜಸ್ಟ್ ನಾವು ಈಗ ಸಾನಿಯಾ ಮತ್ತು ಮನೆಗೆ ನಾವು ಕುಂತೀವಿ. ಈಗ ಅಂತೂ ಇಷ್ಟು ಬ್ಲಾಗ್ ಮಾಡೀನಿ. ಇಲ್ಲಿ ಬಂದು ನಮಗಂತೂ ಭಾಳ ಅಂದರೆ ಭಾಳ ಖುಷಿ ಆಯಿತು. ಈಗ ಇಲ್ಲಿಂದ ಬ್ಲಾಗ್ ಹಾಕಿನಲ್ಲ, ನಮ್ಗೆ ಹಿಂಗೆ ಸಪೋರ್ಟ್ ಮಾಡಿರಿ. ಫಾತಿಮಾ ಬಿಜಾಪುರ್ ಬ್ಲಾಗ್ಸ್ಗೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ನಿಮಗೆಲ್ಲರಿಗೂ ಇವತ್ತೊಂದು ನ್ಯೂ ಚಾನಲ್ನಾಗ ಈಗ ಫಸ್ಟ್ ವಿಡಿಯೋ ನಾನು ಹಾಕೀನಿ. ನಿಮಗೆಲ್ಲರಿಗೂ ನಮ್ಮದು ನಾನು ಮತ್ತು ನಮ್ಮ ಮಕ್ಳಿಗೆ ನಾನು ತೋರಿಸೀನಿ. ಮತ್ತು ನೆಕ್ಸ್ಟ್ ಚಲೋ ಬ್ಲಾಗ್ ಮಾಡೋದು. ಈಗ ನೋಡಿ ಫ್ರೆಂಡ್ಸ್, ನಾನು ಇದು ಜಾರಾ ರೆಸಿಪಿ ಬ್ಲಾಗ್ಸ್ ಅಂಥೇಳಿ ನಾನು ಚಾನಲ್ ಮಾಡಿದ್ದೆ. ಆ ಚಾನಲ್ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಬಂದಿದ್ದಕ್ಕೆ ಈಗ ನೋಡಿ ಫ್ರೆಂಡ್ಸ್, ನಾನು ಮತ್ತು ಇದು ನ್ಯೂ ಚಾನಲ್ ಮಾಡೀನಿ ರೀ, ಫಾತಿಮಾ ಬಿಜಾಪುರ್ ಬ್ಲಾಗ್ಸ್ ಅಂಥೇಳಿ. ಆ ಚಾನಲ್ ಜಾರಾ ರೆಸಿಪಿ ಬ್ಲಾಗ್ಸ್ ಅಂತ ಹೇಳಿ ಇತ್ತು. ಮಗಳ ಹೆಸರಿನಿಂದ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಆ ಚಾನಲ್ ಎಲ್ಲ ಚಲೋ ನಡೆದಿತ್ತು. ಬಟ್ ಅದರೊಳಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಬಂದು ಅದು ಚಾನಲ್ ಒಳಗೆ ವೀಡಿಯೋ ಹಾಕೋದು ಸ್ವಲ್ಪ 1-2 ವೀಕ್ ಬಿಟ್ಟಿದ್ದೆ. ಅಂದರೆ ಎಲ್ಲರೂ ಕೇಳಿದರು ಭಾಳ ನಂಗೆ,
ಯಾಕೆ ವೀಡಿಯೋ ಹಾಕ್ತಾಯಿಲ್ರಿ ಅಕ್ಕ, ವೀಡಿಯೋ ಹಾಕ್ರಿ, ಡೈಲಿ ವೀಡಿಯೋ ದಾಲು ಅಂತಲೇ ಹೇಳಿದ್ರಿ. ನನಗೂ ಭಾಳ ಅಂದರೆ ಭಾಳ ಖುಷಿ ಆಯಿತು. ನನಗೂ ಹಾಕಿನಲ್ಲ ನಂಗೆ ಭಾಳ ಬೇಜಾರಿದೆ ರೀ. ಅದು ಅಂದ್ರೆ ನಾನು ಯಾರಿಗೂ ನೀವು ಕಮೆಂಟ್ ಮಾಡಿದ್ರಲ್ಲ, ಮತ್ತು ನನಗೆ ಕಮೆಂಟ್ ಮಾಡಿದರು, ಅವ್ರಿಗೆ ನಾನು ರಿಪ್ಲೈ ಮಾಡಿಲ್ಲ. ಅವ್ರಿಗೆ ಏನಂತ ಹೇಳಿಲ್ಲ, ಎದಕ್ಕೆ ಹಾಕಿಲ್ಲ ಏನಿಲ್ಲ ಅಂಥೇಳಿ ಒಟ್ಟು ರಿಪ್ಲೈ ಮಾಡಿಲ್ಲ. ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಬಂದಿತ್ತಂತ್ರ ಚಾನಲ್ ಒಳಗ. ಇಲ್ಲೇ ಬಂದು ಮಾಡ್ಕೊಂಡು ಹೋಗಿದ್ರೆ ಅದು ಚಾನಲ್ ಭಾಳ ಪಿಕಪ್ ಹಿಡಿದಿತ್ತು, ಚೆನ್ನಾಗಿತ್ತು ಅದು. ಚೆನ್ನಾಗಿತ್ತು. ಆದ್ರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಆಫರ್ಗೆ ನಡುವು ಆರಾಮ ಇದ್ದಿದ್ದಿಲ್ಲ. ಹಂಗಾಗಿ ಅವರು ಅದ್ರಾಗ ವಿಡಿಯೋ ಹಾಕೋದನ್ನ ಬಿಟ್ಬಿಟ್ಟಿದ್ರಿ. ಈಗ ನಾವು ಚಾನಲ್ ಚಾಲೂ ಮಾಡಿವಿ ಅಂತಂತ ಹೇಳಿದ್ರೆ ಅದ್ರಾಗ ಡೈಲಿ ನಾವು ಇರ್ಬೇಕು, ವಿಡಿಯೋ ಹಾಕ್ತಿರ್ಬೇಕು. ಒಂದಿನ ಅಥವಾ 2 ದಿನ ಗ್ಯಾಪ್ ಆದ್ರೆ ಏನಾಗಲ್ಲ. ಇವರು ಮಿನಿಮಮ್ ಒಂದು 4 ವೀಕ್ ಏನು ಆತು ಇವಾಗ ವಿಡಿಯೋ ಹಾಕಿಲ್ಲ ಅದ್ರೊಳಗ. ಹಂಗಾಗಿ ಅದು ಚಾನಲ್ ಏನೋ ಸ್ವಲ್ಪ ಪ್ರಾಬ್ಲಮ್ ತೋರ್ಸಾಕತ್ತೈತಿ. ಹಂಗಾಗಿ ಆಫರ್ ಏನ್ ಮಾಡಿದ್ರು, ಬೇಡ ಚಾನಲ್ ಮತ್ತೆ ಈಗ ಹೊಸ ಚಾನಲ್ ಮಾಡ್ಕೊಂತೀವಿ ಅಂತಂದೇಳಿ ಈಗ ಮತ್ತೆ ಬಂದು ಹೊಸ ಚಾನಲ್ ಅನ್ನ ಮಾಡ್ಯಾರ ಅವರು. ಸೊ ಹಂಗಾಗಿ ನಿಮ್ಮ ಹತ್ರ ಏನ್ ಕೇಳ್ಕೊಂತೀವಿ ಅಂತ ಹೇಳಿದ್ರೆ, ಫಸ್ಟ್ ಚಾನಲ್ ಅನ್ನ ಹೆಂಗ ನೀವು ಸಪೋರ್ಟ್ ಮಾಡಿದ್ರಲ್ರಿ ಆಫರ್ಗೆ, ಈ ಚಾನಲ್ಗೂ ಹಂಗ ಸಪೋರ್ಟ್ ಮಾಡ್ರಿ. ಇನ್ಮೇಲಿಂತ್ರ ಇದ್ರೊಳಗ ಕಂಟಿನ್ಯೂ ವಿಡಿಯೋ ಬರ್ತಾವ್ರಿ, ಚಲೋ ಚಲೋ ವ್ಲಾಗ್ ಮಾಡ್ತಾರ್ರಿ. ಆಫರ್ ಮಕ್ಕಳನ್ನೆಲ್ಲ ಕರ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಂತೀವಿ ನೋಡ್ರಿ ನಾವು. ಹೌದು ಫ್ರೆಂಡ್ಸ್, ನೀವು ಸ್ವಲ್ಪ ಸಪೋರ್ಟ್ ಮಾಡಿರಿ ನಮ್ಗೆ. ಹಿಂಗೆ ವೀಡಿಯೋನೊಂದು ಶೇರ್ ಮಾಡಿರಿ, ಎಲ್ಲರಿಗೂ ಇಷ್ಟ ಆದರೆ ನೀವು ಬ್ಲಾಗ್ ಬರ್ತಾವೆ. ಮತ್ತು ಹಿಂಗೆ ಸಪೋರ್ಟ್ ನೀವು ಸದಾ ನೀವು ಹಿಂಗಿರಲಿ ಅಂತ ಹೇಳಿ ಕೇಳ್ಕೊತೀನಿ. ಈಗ ನಾನು ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್.